ಹಾಡಿದೋಡೆ ಎನ್ ಒಡೆಯನ ಹಾಡುವೆ, ಕಾಡಿದೋಡೆ ಎನ್ ಒಡೆಯನ ಕಾಡುವೆ, ಬೇಡಿದೋಡೆ ಬೇಡಿದೋಡೆ ಎನ್ ಒಡೆಯಂ ಬೇಡುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಗೆ ಸೆರಗೊಡ್ಡಿ ಬೇಡುವೆ, ಹಾಡಿದೋಡೆ ಎನ್ ಒಡೆಯನ ಹಾಡುವೆ, ಬೇಡಿದೋಡೆ ಕಾಡಿದೋಡೆ ಎನ್ ಒಡೆಯಂಗೆ ಕಾಡುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ, ಹಾಡಿದೋಡೆ. ಶರಣರಿಗೆ ಶರಣು ಶರಣಾರ್ಥಿಗಳು. ಇಂದು ಬಸವ ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಈ ಒಂದು ದಿನ ನಮ್ಮ ಒಂದು ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತೀಯರಿಗೆ ಆದರ್ಶಪ್ರಾಯವಾಗಿದೆ. ಏಕೆಂದರೆ 11ನೇ ಶತಮಾನದಲ್ಲೇ ಸಂಸತ್ತಿನ ಒಂದು ರಚನೆ ಹೇಗೆ ಮಾಡಬೇಕನ್ನೋದನ್ನು ಬಸವಣ್ಣವರು ಆಗಿನ ಕಾಲದಲ್ಲೇ ಮಾಡಿದ್ದರು. ಹಾಗೆ ಯಾವ ಒಂದು ನಮ್ಮ ಕನ್ನಡ ಸಾಹಿತ್ಯ ಕೆಲವೊಂದು ರಾಜರ ಅರಮನೆಯಲ್ಲಿ ಮಾತ್ರ ಬಂಧನಕ್ಕೊಳಗಾಗಿತ್ತೋ ಆ ಒಂದು ಸಾಹಿತ್ಯ ಬಸವಣ್ಣನವರ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಜನಪದರ ಸಾಹಿತ್ಯ, ಶ್ರೀಸಾಮಾನ್ಯರ ಒಂದು ಸಾಹಿತ್ಯ ಆಗಿ ಕುಲಕಸುಬನ್ನು ಮಾಡುವಂಥ ಜನರ ಒಂದು ಅನುಭವದ ಒಂದು ಮಾತುಗಳು ವಚನ ರೂಪದ ಒಂದು ಸಾಹಿತ್ಯದ ಒಂದು ಹೊಸ ರೂಪವನ್ನು ಪಡೆದು ಕನ್ನಡ ಸಾಹಿತ್ಯ ಬೆಳೆಯಲಾರಂಭಿಸಿತು. ಈ ಒಂದು ಸಾಹಿತ್ಯದಲ್ಲಿ ಬಸವಣ್ಣನವರು ಸ್ತ್ರೀ ಸಮಾನತೆ, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ ಈ ಮೊದಲಾದ ಒಂದು ಮಾನವೀಯ ಮೌಲ್ಯಗಳ ವಿರುದ್ಧವಾಗಿರ್ತಕ್ಕಂಥ ಮೂಢನಂಬಿಕೆ, ಮನುಷ್ಯನ ಒಂದು ಜೀವನಕ್ಕೆ ಕಂಟಕವಾಗಿರ್ತಕ್ಕಂಥ ಅಸಮಾನತೆ ಇವುಗಳ ವಿರುದ್ಧವಾಗಿ ಅವರು ತಮ್ಮ ಒಂದು ವಚನ ಸಾಹಿತ್ಯದಲ್ಲಿ ದನಿ ಎತ್ತಿದ್ದಾರೆ. ಅದೇ ರೀತಿ ಅವರು ಆ ರೀತಿ ಬದುಕಿದ್ದಾರೆ. ಬಸವಣ್ಣನವರು ಹಾಗೆ ಅವರು ಸಾಮಾಜಿಕ ಕ್ರಾಂತಿಯ ಜ್ಯೋತಿಯನ್ನು ಹಚ್ಚುವುದರ ಮೂಲಕ ಸಮಾಜದಲ್ಲಿ ಸಮಾನತೆಗೆ ಹೋರಾಟ ಮಾಡಿದರೋ, ಆದರೆ ಇಂದಿಗೂ ಕೂಡ ಆ ಒಂದು ಅಸಮಾನತೆ, ಅಸ್ಪೃಶ್ಯತೆ, ಮೂಢನಂಬಿಕೆ, ಸ್ತ್ರೀ ಶೋಷಣೆಗಳು ಈಗಿನೂ ನಮ್ಮ ಭಾರತೀಯ ಸಮಾಜದಲ್ಲಿ ತಾಂಡವಾಡುತ್ತಿವೆ. ಇವುಗಳನ್ನು ಹತ್ತಿಕ್ಕಲು ಬಸವಣ್ಣನವರ ಒಂದು ಮಾರ್ಗ ಈಗಿನ ಒಂದು ಸಮಾಜಕ್ಕೆ ಅಗತ್ಯವಾಗಿದೆ. ಆದ್ದರಿಂದ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ದನಿ ಎತ್ತಿದರು. ಆದರೆ ನಮ್ಮ ಭಾರತೀಯ ಸಮಾಜದಲ್ಲಿನ ಕೆಲವೊಂದು ಮಹಿಳಾ ವಿರೋಧಿ ಜನರು ಅದಕ್ಕೆ ಸಹಕರಿಸದೆ ಅದನ್ನು ವಿರೋಧಿಸಿದರು. ಇದು ಈಗಿನ ವಾಸ್ತವಿಕ ಭಾರತೀಯ ಸಮಾಜದ ಒಂದು ವಾಸ್ತವಿಕ ದುಸ್ಥಿತಿಯಾಗಿದೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲರೂ ಒಂದಾಗಿ ನಮ್ಮ ಭಾರತ ದೇಶದ ಒಂದು ಸಮಾಜದಲ್ಲಿ ಸಮಾನತೆ, ಒಂದು ಸ್ತ್ರೀಯರಿಗೆ ಗೌರವ, ಒಂದು ಮೀಸಲಾತಿ ಸಿಗುವುದಕ್ಕಾಗಿ ನಾವು ಬಸವಣ್ಣನವರು ತೋರಿದ ಮಾರ್ಗದಲ್ಲಿ ಸಾಗೋಣ. ಸುಂದರ, ಸುರಕ್ಷಿತ, ಸದೃಢ ಸಮಾಜವನ್ನು ನಿರ್ಮಾಣಕ್ಕೆ ಮುಂದಾಗೋಣ. ಮತ್ತೊಮ್ಮೆ ಎಲ್ಲ ಶರಣೆಯರಿಗೆ ಬಸವ ಜಯಂತಿಯ ಶುಭಾಶಯಗಳು. ಯಾರು ಹೊಸದಾಗಿ ಈ ಚಾನಲನ್ನು ನೋಡುತ್ತಿದ್ದೀರೋ ಅವರಿಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.